ಹಾಯ್ ಎಲ್ಲ ಗೈಸ್ ಎಲ್ಲ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ವಿಡಿಯೋ ಹೋಗ್ತೀವಿ. ಬೆಳಗ್ಗೆ 6:20 ಗೈಸ್. ಇವಾಗ ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ತಿರುಪತಿಗೆ ಹೋಗ್ಬಿಟ್ಟು ಬಂದ್ವಲ್ಲ, ಸೊ ನಮ್ಮ ಮನೆ ದೇವ್ರಿಗೆ ಹೋಗಿರಲಿಲ್ಲ. ಇಲ್ಲಿ ನಮ್ಮೂರ ಹತ್ರ ಅಲ್ಲಿಗೆ ಹೋಗ್ಬಿಟ್ಟು ಬಂದಿಲ್ಲ ಅಂದರೆ ಅದು ಮನಸ್ಸಿಗೆ ಸಮಾಧಾನ ಇರಲ್ಲ. ಅಲ್ಲಿಗೆ ಹೋಗಿದ್ದೀವಿ ಇಲ್ಲಿಗೆ ಹೋಗಿಲ್ಲ ಅಂತ ಅನಿಸ್ತಾನೆ ಇರುತ್ತೆ. ಸುಮ್ಮನೆ ಇವಾಗ ಏನು ಕಾರು ಹುಷಾರಿಲ್ದ ಆದ್ರೂ ಅದಕ್ಕೆ ಹುಷಾರಿಲ್ವೇನೋ ಅಂತ ಅನ್ನಿಸ್ತಾ ಇರೋದು ಮನಸ್ಸಿಗೆ. ಅಲ್ಲ ಮೊನ್ನೆ ಇವತ್ತು ನಮ್ಮ ದಿವಂಗು ರಜಾ ಇತ್ತಲ್ಲ, ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಅವನಿಗೆ ರಜಾ ಹಾಕ್ಸೋದು ಬೇಡ, ಬೇರೆ ದಿನ ಹೋಗ್ಬಿಟ್ಟು ಅಂದ್ಬಿಟ್ಟು ನಮ್ಗೆ ನಾವೇನೋ ರೆಡಿ ಆಗಿದ್ದಾರೆ ಇಲ್ಲಿ. ಸೊ ಒಂದು ವ್ಯಾನಿಟಿ ಬ್ಯಾಗ್ನ ತಗೊಂಡು ಇವಾಗ ಹೊರಡಬೇಕು. ಮಾಡ್ಕೊಂಡಿದ್ದೀನಿ ದೇವ್ರಿಗೆ. ಅಲ್ಲೋಗಿ ಪೂಜೆ ಸಾಮಾನು ಎಲ್ಲ ತಗೋಬೇಕು. ಅಲ್ಲೇ ಪೂಜೆ ಸಾಮಾನು ತಗೊಂಡು ಪೂಜೆ ಮಾಡೋಕೆ ಬಂದು ಇವಾಗ ಹೊಡೋಣ. ಟೈಮ್ ಆಗ್ಬಿಟ್ಟೈತೆ. 7 ಗಂಟೆಗೆ ಐತೆ ಟ್ರೈನು. 6:20. ಇನ್ನು 40 ನಿಮಿಷದಲ್ಲಿ ಯಶವಂತಪುರಕ್ಕೆ ಇರ್ಬೇಕು ನಾವು. ನೋಡಿ ಗೈಸ್, ಒಂದು ಚಳಿ ಆಯ್ತೈತೆ ಅಂತ ನಾನು ಎತ್ಕೋಬೇಕು ಅಂತ ಕೆಳಗಡೆ ಆಟ ಬಂದು ನಿಂತೈತಿ. ಬಾ ಹೋಗೋಣ. ಕಾರ್ ಬುಕ್ ಮಾಡಿದ್ರೆ ಬರಲಿಲ್ಲ ಗೈಸ್. ಆಟೋ ಬುಕ್ ಮಾಡಿದ್ವಿ. ಆ ಕಡೆಯಿಂದ ಬರ್ತಾ ಕಾರಲ್ಲಿ ಬರೋಣ ಬಾಮಂಗೆ. ಅಲ್ಲಿ ನೋಡಿ ಗೈಸ್, ಅಲ್ಲೋಗಿ ನಿಂತೈತಿ ನಮ್ಮ ಆಟೋ ಬುಕ್ ಮಾಡಿದ್ಕೆ. 7th ಮೇನ್ ರೋಡ್ ಅಂದರೆ ಈ ರೋಡಲ್ಲಿ ಎಲ್ಲಿ ಬೇಕಾದ್ರೂ ನಿಂತ್ಕೊಳುತ್ತೆ. ಕರೆಕ್ಟಾಗಿ ನಮ್ಮ ಮನೆ ಹತ್ರ ಒಂದು ಬರಲ್ಲ. ಇವನು ಹೇಳಿದಂತೆ ಗೈಸ್ ಅಲ್ಲಿ ನಿಂತ್ಕೊಳುತ್ತೆ ಅಂತ. ಬನ್ನಿ ಬನ್ನಿ, ಜಲ್ದಿ ಬನ್ನಿ. ಚೆನ್ನಾಗೈತಾ? ಮೇಲ ಪಾಪ ಖುಷಿ ಕೆಳಗಡೆ ಕೂತವ. ದಿವ ಮೇಲೆ ಕೂತವ. ಫೈನಲಿ ರೈಲ್ವೆ ಸ್ಟೇಷನ್ ಗೈಸ್. ಎಲ್ಲ ಚೇಂಜ್ ಆಗ್ಬಿಟ್ಟೈತಪ್ಪ. ಯಶವಂತಪುರದಲ್ಲಿ ಎಲ್ಲ ಬಿಲ್ಡಿಂಗ್ ಕಟ್ತಾ ಇದಾರಲ್ವಾ, ಗೊತ್ತೇ ಆಗ್ತಾ ಇಲ್ಲ. ನಮ್ಮ ನವಿ ಕನ್ಫ್ಯೂಸ್ ಆಯ್ತು. ಬಂತು ನಮ್ಮ ಟ್ರೈನ್ ಬಂತು. ನಮ್ಮ ದಿವಗೂ ಖುಷಿಗೂ ಹೊಟ್ಟೆ ಹಸಿ ತಡೆಯೋಕ್ಕಾಗ್ದಲ್ಲ ಸಮೋಸ ತಿಂತಾ ಇದೆ. ಅವ್ರಮ್ಮಗೆ ತಿನ್ಸೋಕೋಯ್ತು. ತಿನ್ಸು ಮಗನೆ, ಬಿಡ್ಬೇಡ ತಿನ್ಸು. ನಮ್ಮ ನವಿ ಖಾಲಿ ಹೊಟ್ಟೆಗೆ ಬೇಡ ಅಂತ ತಿಂತಾಯಿಲ್ಲ. ಆ ಕಡೆಯಿಂದ ಬರ್ತಾ ತಿಂತ. ಆ ಕಡೆಯಿಂದ ಬರ್ತಾ ಈ ಕಡೆ ತಿರುಗು. ತಿನ್ನಲ್ಲ ಆ ಕಡೆಯಿಂದ ಬರ್ತಾ. ಓ ಡಯಟು. ನಮ್ಮ ಖುಷಿ ಫಸ್ಟೇ ತಿಂದ್ಬಿಡೋದು. ಇವಾಗ ಅವ್ನು ತಿಂತೇ ಇರೋದು. ಇನ್ನು ನೋಡ್ದ ಇಲ್ಲ ಹೊಟ್ಟೆನೋ ಬರ್ತದೆ. ಕೊಟ್ಬಿಡು. ಅಯ್ಯೋ ಪಾಪ ಖುಷಿ, ಬೇಜಾರಾಯ್ತು ಖುಷಿ. ತಿಂದಾಗೈತೆ ಆಲ್ರೆಡಿ. ಆದರೂ ಕೊನೆಯಲ್ಲಿ ಅಣ್ಣ ಕೊಡ್ತಾನೆ ಅನ್ಕೊಂಡಿದ್ದ. ಅಣ್ಣ ಕೊಡಲಿ. ನೋಡಿ ಗೈಸ್, ಇವಾಗ ಶ್ರಾವಣ ಬೆಳಗುಳದಲ್ಲಿದ್ದೀವಿ. ಸ್ಲೋ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಸ್ಟಾಪ್ ನಮ್ಮೂರು ಚನ್ನರಾಯಪಟ್ಟಣ. ನಾವು ಹೋಗ್ತಾ ಇರೋದು ಚನ್ನರಾಯಪಟ್ಟಣಕ್ಕೆ. ಸಿಗ್ನಲ್ ಕೊಟ್ಟಿಲ್ಲ, ಅದಕ್ಕೆ ನಿಲ್ಲಿಸ್ತಾ ಇದ್ದಾನೆ. ರೆಡ್ ಸಿಗ್ನಲ್ ಇದೆ. ನಮ್ದು ಒಳಗಡೆಯಿಂದ ಈ ಬಾರ ಒಳಗಡೆ ಅಂತ ಕಿರ್ಚ್ಕೊತಾ ಇದ್ದಾಳೆ ಗೈಸ್. ಭಯ ಒಳಗೆ ಡೋರ್ ಹತ್ರ ಎಲ್ಲ ನಿಂತ್ಕೊಂಡ್ರೆ. ಇದು ನಿಲ್ಲಿಸುತ್ತೆ ಗೈಸ್. ಇದು ರೆಡ್ ಸಿಗ್ನಲ್ ಇರೋದ್ರಿಂದ ಹೋಗಲ್ಲ. ಮೋಸ್ಟ್ಲಿ ಯಾವುದೋ ಬೇರೆ ಟ್ರೈನ್ ಪಾಸ್ ಆಗ್ತಾ ಇರುತ್ತೆ. ಗೈಸ್ 1 ಅವರ್ ಲೇಟಾಗಿ ಬಂದಿದ್ದಾನೆ ನಮ್ಮ ಶ್ರಾವಣ ಬೆಳಗುಳಕ್ಕೆ. 9 ಗಂಟೆಗೆ ಬರಬೇಕಾಯ್ತಾನೆ, 10 ಗಂಟೆಗೆ ಬಂದಿದ್ದಾನೆ.
ಇಲ್ಲಿಂದ 10 ಕಿಲೋಮೀಟ್ರ್ ನಮ್ಮೂರು. ನಮ್ಮ ಗಾನವಿಯವ್ರು ಏನು ಮಾಡ್ತಾಯಿದ್ದಾರೆ ಬನ್ನಿ ನೋಡು. ಇಲ್ಲೇನಾ ಬಂತು? ಒಂದೇ ಥರ ಅವ್ರು ನೋಡೋಕೆ. ಹ್ಞೂ ಸುಮ್ಮನೆ ಹೇಳಿಲ್ಲ. ಸೇಮ್ ಟು ಸೇಮ್. ಅಲ್ಲ ಬನ್ನಿ ಹೇಳಿ ಏನು ಬರೇ ಇವನು ಹೇಳ್ಬಿಟ್ಟು ನಾನು ಬನ್ನಿ ನಮ್ಮೂರಿಗೆ ಬನ್ನಿ. ಮಳೆ ಬಂದೈತೆ ಸರ್ವೇಗಿಲ್ಲಿ. ತುಂಬ ಹಿಂದೆ ಹೇಳ್ಬಿಟ್ಟಿದ್ದಿ. ಎಲ್ಲ ತಾಂಡ್ರ ಎಲ್ಲಾನು ತಾಂಡ್ರ. ಭಯ ನಮ್ಮ ನವಿಗೆ ನಮ್ಮನ್ನು ಬಿಟ್ಟು ಹೋಗ್ತಾ ಇತ್ತಲ್ಲ ಅಂತ. ಎಲ್ಲ ಮುಸ್ಲಿಮು ಅನ್ಕೊಂಡ್ಬಿಟ್ಟಿದ್ರು ಗೈಸ್ ನಮ್ಮ ನವಿನಲ್ಲಿ ಇದ್ದಾರೆಲ್ಲ. ಅದಕ್ಕೆ ಸಲಾಮ್ ಅಲೈಕುಮ್ ಅಂತ ನಮ್ಮನವ್ರಿಗೆ ಹೇಳುದು. ನನ್ನ ನೋಡಿ ನಮ್ಮನವ್ರಿಗೆ ಸಲಾಮ್ ಈ ಕಡೆಗೆ ಬಾದಿವಿ. ಆಮೇಲಿಂದ ಖುಷಿಗೂ ದಿವಂಗನು ಕಾನು ಹೋಗ್ಯಾ ಅಂತ ಮಾತಾಡಿಸ್ತು. ಇವಾಗ ಸರಿ ಆಯ್ತಾನ ಅಂತ ಕೇಳ್ತಾ ಇದ್ರಿ. ನಾವು ಹಿಂಗೆ ದಾಟ ನವಿ ಬೇಡ 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 ಭಯ ನಮ್ಮ ನವಿಗೆ. ಎಲ್ಲ ವಿಡಿಯೋದೆಲ್ಲ ನೋಡ್ತಾರೆ. ದಾಟಬಾರ್ದಲ್ಲ ದಾಟ್ಬಾರ್ದಲ್ಲ. ಒಳ್ಳೇದಲ್ಲ ಅಂತಲ್ಲ, ರೂಲ್ಸ್ ಹೆಂಗಿರುತ್ತೆ ಹಂಗೆ ನಡ್ಕೋಬೇಕು. ಯಾರು ಮಾಡಿರೋದು ರೂಲ್ಸ್? ನಮ್ಮ ಚನ್ನಪಟ್ಟಣದಲ್ಲ ಏನಿಲ್ಲ ರೂಲ್ಸು, ಆದರೆ ಎಲ್ಲ ಕಡೆನೂ ಇರುತ್ತೆ, ನಡೆಸಲ್ಲ ಅಷ್ಟೇನೆ ನೀವು ಜನಗಳು. ಈ ಥರ ಮಧ್ಯದಲ್ಲಿ ದಾಟಂಗಿಲ್ಲ. ಅಂತವ್ರು ಟ್ರೈನ್ ಬಂದಿದ್ದು ಗೊತ್ತಾಗಲ್ಲ, ಸೌಂಡೇ ಇರಲ್ವಲ್ಲ, ಬಂದು ನುಗ್ಬಿಡ್ತವೆ. ಟ್ರೈನಲ್ಲಿ ಫ್ಲಾಗ್ ಐತೆ, ಫ್ಲಾಗ್ ಗೊತ್ತಿರಲಿಲ್ಲ ಅವ್ನಿಗೆ. ಸ್ಕೂಲ್ಗೆ ಹೋದಾಗಿಂದ ಫ್ಲಾಗ್ ಅನ್ನ ತಿಳ್ಕೊಬಿಟ್ಟಿದ್ದಾನಲ್ಲ. ಫ್ಲಾಗ್ ಇಟ್ಕೊಂಡ್ರೆ ಟ್ರೈನಲ್ಲಿ ಅಂತ ಹೇಳ್ತೀನ. ಫ್ಲಾಗ್ ಅಲ್ಲಿ ಹಾಕೋರು ನೋಡಲಿ. ಯಾವುದೋ ಹೊಸ ಟ್ರೈನ್ ರೆಡಿ ಮಾಡಿಟ್ಟವ್ರೆ ಗೈಸ್. ಆಮೇಲೆ ಫ್ಲಾಗ್ ಎಲ್ಲ ಬಿಡಿಸ್ತೀವಿ ಇವಾಗ. ಹೌದಾ? ಅಮ್ಮಂದು ಬುದ್ಧಿ ಹೋಗ್ಬೇಕಲ್ಲ, ಕಲಿಬೇಕಲ್ಲ. ನಿನಗೊಂದು ಚಿತ್ರಕಲೆ ಇಷ್ಟ. ಖುಷಿ ನಾನು ಹೊಡೆದು ಬಿಡ್ತೀನಿ ಈ ಕಡೆಗೆ. ಹೋಗ್ಲಿ ಬಿಡೆ, ನಡ್ಕೊಂಡು ಹೋಗ್ಲಿ, ಸೈಡಲ್ಲಿ ಹೋಗ್ಬೇಕು ಯಾವಾಗಲೂ. ಗೈಸ್ ನಾವು ಇವಾಗ ಹೋಗ್ತಾ ಇರೋದು ನಮ್ಮೂರಿಗೆ, ಅಂದರೆ ನಮ್ಮ ಅಜ್ಜಿ ಊರಿಗಲ್ಲ, ಇವ್ರ ಅಮ್ಮ ಅಪ್ಪ ಊರಿಗಲ್ಲ, ಮಾವನೂರಿಗೆ. ಸೊ ನಮ್ಮ ಅಪ್ಪ ಊರಿಗೆ ಹೋಗ್ತಾ ಇರೋದು. ನಮ್ಮ ಅಪ್ಪ ಇಲ್ಲ ಅಂದ್ರೂ ಅಲ್ಲಿರೋ ದೇವ್ರು ಮಾಡಲೇಬೇಕಲ್ಲ ಗೈಸ್. ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತಲ್ಲ, ಒಂದು ಸ್ವಲ್ಪ ಜನ ಗೊತ್ತು, ಸ್ವಲ್ಪ ಜನ ಗೊತ್ತಿಲ್ಲ. ಗೊತ್ತು. ಈಗ ಹೊಸ್ದಾಗಿ ನೋಡ್ತಾ ಇರೋದು ಗೊತ್ತಿರಲ್ಲ. ಇಷ್ಟೊಂದು ಕಡೆ ಗೊತ್ತಿರಲಿಲ್ಲ, ಗಾಳಿ ಕಡೆ ಹೋಗ್ಬೋದು. ಬನ್ನಿ ಇವಾಗ ನಮ್ಮೂರು ತೋರಿಸ್ತೀನಿ. ನಮ್ಮೂರಿಗೆ ಹೋದ್ರೂ ನಾವೇ ನಮ್ಮ ಅಪ್ಪ ಮನೆ ಅವರೆಲ್ಲ ಹೋಗಲ್ಲ. ಅವ್ರಿದಾರ ಇಲ್ವ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ಕೊತೀವಿ, ಬರ್ತೀವಿ ಅಷ್ಟೇ. ಮಳೆ ಮೋಡ ಆಗೈತೆ. ನಾನು ಮುಂಚೆಯಿಂದ ಹೋಗ್ತಿರ್ಲಿಲ್ಲ ಗೈಸ್. ಇವಳು ಮದುವೆ ಆಗಕ್ಕೆ ಮುಂಚೆಯಿಂದ ಶುರು ಮಾಡಿದ್ದು. ಇವಳು ಮದುವೆ ಆಗ್ತಾ ಇದ್ದೀನಿ ಅಂತ ಸುಮ್ಮನೆ ನಮ್ಮ ಅಜ್ಜಿ ಹಿಂಸೆ ಮಾಡಿ ಕಳ್ಸಿದ್ದು ಒಂದ್ಸಲ. ಹೋಗ್ಬಿಟ್ಟು ಬನ್ನಿ ಪೂಜೆ ಮಾಡ್ಕೊಂಡು ಬನ್ನಿ ಅಂತ. ಮದುವೆ ಆದಮೇಲೆ ದಿವ ಹುಟ್ಟಾದ್ಮೇಲೆ ಒಂದ್ಸಲ ಹೋದು. ಮದುವೆ ಆದಮೇಲೆ ಹೋಗಲಿಲ್ಲ, ದಿವ ಹುಟ್ಟಾದ್ಮೇಲೆ ಒಂದ್ಸಲ ಹೋದು. 6 ವರ್ಷಕ್ಕೆ 3 ಸತಿ ಹೋಗಿದ್ವಿ. ಒಂದ್ಸಲ 3 ಸತಿ 4 ಸತಿ ಹೋಗಿದ್ವಿ. ಪ್ರತಿ ವರ್ಷ ಹೋಗ್ಬೇಕು. 1 ವರ್ಷ ಬಿಟ್ಟು ಮದುವೆ ಆದಾಗಿಂದ ಕಂಪಲ್ಸರಿ ಹೋಗಿದ್ವಿ. 1 ವರ್ಷ ಬಿಟ್ಟು, ಅದು ಹೋದ ವರ್ಷ. ನೀವು ಬಂದಿರಲಿಲ್ಲ, ನಾನು ಹೋಗಿದ್ದೆ ಒಬ್ಬನೇ. ಅಲ್ಲ, ನಾನು ಹೇಳ್ತಾ ಇರೋದು ನಾನು ಮದುವೆ ಆದಮೇಲೆ. ಹೂನಪ್ಪ, ಇವನ್ ಇದರಲ್ಲಿ ನಮ್ಮ ಮತ್ತೆ ಕರ್ಕೊಂಡು ಹೋಗಿದ್ದೆ ನಾನು. ಖುಷಿ ನಿಧಾನಕ್ಕೆ ಹೋಗ್ಬೇಕು. ನನಗೆ ಇವಳು ಮದುವೆಗೆ ಮುಂಚೆ ಗೈಸ್ ನನಗೆ ಕಾಲು ನೋವು ಬರ್ತಿತ್ತು. ನೀನು ಒಬ್ಬನೇ ಹೋಗಿ ಇಟ್ಕೊಂಡು ಹೋಗ್ತಾರೆ ನಿನ್ನ. ಎಡಗಾಲು ನೋವು ಬರ್ತಿತ್ತು, ಕೆಳಗಡೆ ನರ. ನಾನು ಎಲ್ಲ ಹಾಸ್ಪಿಟ್ಲಿಗೆ ತೋರಿಸಿದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಸ್ಕ್ಯಾನಿಂಗ್ ಅದು ಇದು ಎಲ್ಲ ಮಾಡಿಸಿದ್ದೀನಿ, ಏನೂ ನೋವಿಲ್ಲ. ಇವಳು ಮದುವೆ ಆಗ್ಬೇಕಲ್ಲ ಅಂತ ಒಂದ್ಸಲ ಹೋಗ್ಬಿಟ್ಟು ಬಂದೆ. ಅವಾಗಿಂದ ಕಾಲು ನೋವೇ ಹೊಂಟೋಯ್ತು. ಅದೇ ವರ್ಷದೊಳಗೆ ನಾವು ಹೋಗಿಲ್ಲ ಅಂದರೆ ಮತ್ತೆ ಕಾಲು ನೋವು ಅಲ್ಲಿಗೆ ಶುರು ಆಗುತ್ತೆ. ಇವಾಗಲೂ ಅಷ್ಟೇ, ತಿರುಪತಿಗೆ ಹೋಗಿ ಬಂದಾಗಿಂದ ನೋತಾನೆ ಇತ್ತು. ಅವತ್ತೊಂದಿನ ದಾರ ಕಟ್ಕೊಂಡವಲ್ಲ ಗೈಸ್ ಕೈಗೆ, ಅದನ್ನ ಅರಕೆ ಕಟ್ಕೊಂಡಿದ್ದು. ಅವತ್ತಿಂದ ಮತ್ತೆ ಅವತ್ತೇ ಕಮ್ಮಿ ಆಗೋಯ್ತು ನಾವು.
ನಾವು ಅನ್ಕೋತಿದ್ದೆ ದೇವರು ಇವೆಲ್ಲ ಸುಳ್ಳು ಅಂತ. ನಾನು ಏನು ಮಾಡ್ಬಿಟ್ಟೆ ಅಂದರೆ ಹೋಗಿಲ್ಲ ಅಂದ್ರೆ ಈ ಹಂಗಾಗುತ್ತೆ. ಸತಿ ಬೇಡ ಹೋಗೋದು, ಇನ್ನೊಂದು ಸ್ವಲ್ಪ ಎಲ್ಲ ಆಗಲಿ ದಸರಾ ರಾಜ್ಯಕ್ಕೆ ಹೋಗೋಣ ಎಲ್ಲರೂ ಅಂತ ಇದ್ದಿದ್ದು. ಹಂಗೆ ಅಂತರಂಗೆ ನಂಗೆ ಹುಷಾರಿಲ್ದಂಗೆ ಆಗ್ತು. ಎಲ್ಲರಿಗೂ ಹುಷಾರಿಲ್ದಂಗೆ ಆಗೋಯ್ತು. ಇನ್ನೂ ಹುಷಾರಾಗಿಲ್ಲ ಇವಾಗಲೂ ನನಗೆ. ಸುಮ್ಮನೆ ಒಂದು ನರ ಐತೆ ಗೈಸ್, ಏನು ಪ್ರಾಬ್ಲಮ್ ಇಲ್ಲ. ಅಷ್ಟು ನೋವು ಬರುತ್ತೆ ನನಗದು. ಹೋಗಿಲ್ಲ ನಾವು ಆಲ್ರೆಡಿ 1.5 ವರ್ಷ ಆಯ್ತು ಹೋಗಿ. ನಮ್ಮ ಮಕ್ಕಳು ಬೇಕು ಅಂತಾನೆ ಎದುರಿಸ್ತಾರೆ. ಬಿಡು, ನಾವು ಯಾಕೆ ಹೆಂಗೆ ಆಡ್ತಿದ್ಯಾ? ಅಲ್ಲ ಇವಳು ಹೆಂಗೆ ಆಡ್ತಾಳೆ, ಅವ್ರ ಪಾಡಿಗೆ ಅವ್ರು ಹೋಯ್ತಾವ್ರೆ. ಸೈಡಿಗೆ ಬರೋ ಸೈಡ್. ಇವತ್ತೇನು ಬಸ್ಸ, ಕಾರ, ಬೈಕ ಬರ್ತವೆ. ಅದು ಟ್ರೈನ್ ಒಂದ್ಸಲ ಬಂದೋದ್ಮೇಲೆ ಇನ್ನು ನೆಕ್ಸ್ಟ್ ಬರಲ್ಲ ಇದು ಟ್ರೈನು. ಆದ್ರೂ ಬಿದ್ದುಬಿಟ್ರೆ ಏನು ಮಾಡ್ತೀರಾ? ಗೈಸ್ ಏನು ಗೈಸ್, ಇವಳು ಟಿಪಿಕಲ್ ಮಮ್ಮಿ ಥರ ಆಡ್ತಾ ಇದ್ದಾಳೆ. ಆಮೇಲೆ ಯಾರೊಬ್ರು ಕಂಪ್ಯೂಟರ್ ಸರಿ ಹೊಡೆದ್ರಿ ದಿವಂಗೆ ಹೋಮ್ವರ್ಕ್ ನೋಡಿ ಅದೇ ಇಲ್ಲ ಅವನಿಗೆ. ಹೋಮ್ವರ್ಕ್ ಅವನು ಆರಾಮಾಗಿ ಮಾಡ್ತಾನೆ. ಅವನಿಗೆ ಇಷ್ಟ, ಅವನಿಗೆ ಓದೋದು ಬರೆಯೋದು. ಅಂದರೆ ನಾನು ಏನಂತ ಹೇಳಿದ್ರು, ಡಿಸಿಪ್ಲಿನಾಗಿ ಕೂತ್ಕೊಂಡು ಬರಿಬೇಕು, ಕ್ಲೀನಾಗಿರಬೇಕು ಅನ್ನೋದಕ್ಕೆ ಎದುರಿಸ್ತೀನಿ ಅಷ್ಟೇ ಬಾಯಲ್ಲಿ. ಹೊಡಿಯೋಕ್ಕೆಲ್ಲ ಹೋಗಲ್ಲ. ಅಯ್ಯೋ ಅಪ್ಪ ಅಮ್ಮ ನನ್ನ ಬಿಟ್ಟು ಹೋಗ್ತಾ ಇದ್ದೀರಾ, ಅದು ಹೆಂಗೆ ಹೇಳ್ತಾನೆ ಅಪ್ಪ ಅಮ್ಮ. ನಮ್ಗೆ ಖುಷಿ ಇರ್ಬೇಕಾರೆ ಯಾಕೆ ನಮ್ಮ ತಮ್ಮ ಅವ್ರ ಅಣ್ಣನ ಕರ್ಕೊಂಬತ್ತಾನೆ. ಎಲ್ಲಿದ್ರು ತುಂಬ ಚೇಂಜ್ ಆಯ್ತಲ್ವ ಚಂದ್ರಬಣ್ಣ? ಹೊಸ ಟ್ರೈನ್ ರೆಡಿ ಮಾಡಿ ಇಟ್ಟವ್ರಪ್ಪ. ಅಲ್ಲ ಇದು ನಡೆದಾಡೋದಕ್ಕೆಲ್ಲ ಏನೈತೆ ನಮ್ಮ ಚಂದ್ರಬಣ್ಣ ಟ್ರೈನ್, ರೈಲ್ವೆ ಸ್ಟೇಷನ್ನು. ಬನ್ನಿ ಹೋಗೋಣ ನೀವು. ಇಲ್ಲೊಂದಿದೆ ಗೈಸ್ ಜನ್ರೇಟ್ರ್ ಗಾಡಿ. ಗೊತ್ತಾಯ್ತೀರಾ? ಬನ್ನಿ ಬನ್ನಿ ಬನ್ನಿ. ಇವಾಗ ಫಸ್ಟ್ ಕಟ್ಟಾಗಿತ್ತು ಪ್ಯಾಂಟ್, ಅದು ಇವಾಗ ಲೂಸ್ ಆಗೈತೆ. ಹಂಗೆ ಬೆಳಗ್ಗೆ ಎದ್ದಾಗ ಹಾಕೊಂಡಾಗ ಅದು ಟೈಟು, ಇಲ್ಲಲೇ ಅಲ್ಲಿಂದ ಬರುತ್ತೆ ಸಣ್ಣ ಆಗ್ಬಿಟ್ಟ. ನಾನು ಹೇಳಿದ್ದು ಫಸ್ಟ್ ಫೋಟೋ ತೆಗ್ದಿದ್ದು ನೆನಪಾಯ್ತಾ? ಎಷ್ಟು ಸಣ್ಣ ಆಗಿದೆ ಇವಾಗ, ಖುಷಿ ಹುಟ್ಟಾದ್ಮೇಲೆ ಅದು. ಅದೊಂದು ಫೋಟೋ ಇದ್ರೆ ಹಾಕೋಣ. ಖುಷಿ ನಂದು ಇರಬೇಕಲ್ಲ 1 ವರ್ಷದ ಹಿಂದೆ ಹಂಗಿದ್ದೆ, ಮತ್ತೆ ಹಿಂಗಾಗಿದೆ. ಬಾ ಬೇಗ, ಟೈಮ್ ಆಯ್ತದೆ. ಇನ್ನು ತಿಂಡಿ ಬೇರೆ ಮಾಡಿಲ್ಲ ಗೈಸ್. ತಿಂಡಿ ಮಾಡಿಲ್ಲ, ಹೊಟ್ಟೆ ಹಸಿತೈತೆ. ಅಲ್ಲಿ ಹೋಗಿ ಪೂಜೆ ಸಾಮಾನು ಅದು ಇದು ಎಲ್ಲ ತಗೋಬೇಕು. ಇಲ್ಲೇ ದಾಟ್ಬೋದಿತ್ತು, ಈಗ ಅಲ್ಲಿ ಗಂಟ ಹೋಗಿ ಹಿಂಗೆ ದಾಟ್ಕೊಬರೋದು. ಬಿಡು, ಇದು ಕ್ಯಾಲರಿ ಕಡಿಮೆ ಮಾಡ್ದಂಗೆ ಆಗುತ್ತೆ. ಹಂಗ ಬೆಲ್ಟ್ ಹಾಕೊಂಡ್ ಕರ್ಕೊಂಡ್ ಬೆಲ್ಟ್ ಇಲ್ವಾ ಅದಕ್ಕೆ? ಇತ್ತು, ನಾನು ಇವನು ದಪ್ಪ ಇದ್ನಲ್ಲ ಅವಾಗ. ಸುಮ್ಮನಿರ್ ನಾವು ಏನಾಗಲ್ಲ, ಯಾಕೆ ಹಂಗೆ ಆಡ್ತೀಯ? ಆ ಹುಡುಗ ನೋಡ್ಬೇಕು, ನೀವು ಬಂದು ನೋಡ್ತೀರಾ? ಆ ಹುಡುಗ ಸುಮ್ಮನೆ ಹೋಗ್ತಾನೆ ಗೈಸ್. ಹಾಂ, ಅಯ್ಯೋ ಪಾಪ ನಮ್ದು ಓದು ಚಡ್ಡಿ ಬೀಜ ಸಣ್ಣ ನರೆಲ್ಲ ಕಾಣುತ್ತೆ ಕೊಣಮುದು. ನಿಂತ್ಕೊಳ್ಳಿ, ಒಂದು ಫೋಟೋ ತೆಗಿನ ಚಂದ ಕೊಡೋದು. ಪರಲ್ಲ ನಿಂತ್ಕೊ, ತಮ್ಮನೆಲ್ಲ ಒಂದು ಫೋಟೋ ಸಿಗುತ್ತೆ. ಈಗ ಗೈಸ್ 3 ಆಟ ಇದೆ. ಇನ್ನೊಂದು 5 ನಿಮಿಷ ಇರ್ತಾವೆ ಅಷ್ಟೇ, ಹೊಂಟೋಗ್ಬಿಡ್ತಾರೆ ಎಲ್ಲ ಜನ ಖಾಲಿ ಅಂತ. ಬಾರವ ಹೋಗೋಣ, ಇಲ್ಲ ನಡ್ಕೊಂಡು ಹೋಗ್ಬೇಕಾಗೋದು. ಇವು ಒಂದೊಂದು ಗೋಳು ಗೈಸ್. ಆಟೋದಲ್ಲಿ ತಂದುಬಿಟ್ರು ಗೈಸ್ ಚಂದ್ರಪ್ಪನ ಬಸ್ ಸ್ಟ್ಯಾಂಡ್. ಇಲ್ಲಿಂದ ಮೈಸೂರು ಬಸ್ ಹತ್ಬೇಕು ನಾವು ಇವಾಗ. ಕಿಕ್ಕೇರಿ, ಕೆ ಆರ್ ಪೇಟೆ, ಕೆ ಆರ್ ನಗರ. ನಾವನವ್ರಿಗೆ ಯಾರಿಗೂ ಹೇಳಲ್ಲ, ಗೊತ್ತಾಯ್ತು ಊರಿಗೆ ಬನ್ನಿ ಅಂತ ಹೇಳಿದ್ರೆ. ಊರಿಗೆ ಬನ್ನಿ ಅಂತಾರೆ ಅಂತನಾ? ಜನ ಇದ್ದಾರೆ ಗೈಸ್ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ. ಫಸ್ಟ್ ಇವನಿಗೆ ನೀರು ಕುಡಿಬೇಕಂತೆ. ಹಾಂ, ಅದೇನೇ ಇಡ್ಲಿ ಬೇಕಿದ್ದ? ಹಾಂ, ದೋಸೆ ನೋಡಿದ್ರೆ ಬೇಡ, ದೊಡ್ಡ ದೋಸೆ ಅಂತನಾ? ಸಿಂಪಲ್ ಇದನ್ನು ಲೈಟಾಗಿರುತ್ತೆ, ಜಾಸ್ತಿ ಆಗಲ್ಲ. ನಮ್ಮ ನವಿ ದೋಸೆ ಕ್ಯಾನ್ಸಲ್ ಮಾಡಿ ಇಡ್ಲಿ ತಗೊಂಡಿದ್ದಾರೆ. ನಮ್ಮ ದಿವಿ ನಾನು ದೋಸೆ, ಖುಷಿನೂ ದೋಸೆ. ತಿಂತಾರ ಇಲ್ಲೋ ಗೊತ್ತಿಲ್ಲ, ಕೊಡಿಸ್ಬಿಟ್ಟಿದ್ದೀನಿ ಒಂದೊಂದು. ಮೈಸೂರು ಬಸ್ ರೆಡಿ, ಆದರೆ ಮೈಸೂರಲ್ಲ, ಕಿಕ್ಕೇರಿ. ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀರಿ. ಇವಾಗ ಹೂವು ತೊಗೊಳಕ್ಕೆ ಹೋಗ್ತಾ ಇದ್ದಾರೆ. ಖುಷಿ ಎಲ್ಲಿದ್ದು ಬಂದಿದ್ಯಾ ಮಗನೆ? ತಾತ ಊರಿಗೆ ಬಂದಿದ್ಯಾ?
ತಾತ ಊರಿಗೆ ಬಂದಿದ್ಯಾ? ಅರೆ ತಾತನೇ ನೋಡಿಲ್ಲ ಅವನು. ಹೂವು ತಗೋತಾ ಇದ್ದಾರೆ ನಮ್ಮ ಮನೆಯವರು. ಒಂದೇ ಹೂನಾರ ಎಷ್ಟು ತಗೋತಾರೋ ಗೊತ್ತಿಲ್ಲ, 2 ತಗೋತಾವ್ರೆ. 2 ಏನಕ್ಕೆ ತಗೋತಾವ್ರೆ? ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೆ ಅನ್ಸುತ್ತೆ. ಅಡುಗೆ ಮಾಡ್ಕೊಂಡು ಹೋಗ್ತಾ ಫೈನಲಿ ಬಂದು ಗೈಸ್. ಇಲ್ಲಿ ಹಿಂಗೆ ಲೆಫ್ಟು ಲಾಸ್ಟ್ ನಂಗೆ ಹೋಗ್ಬೇಕು. ಆಟೋದವ್ರಿಗೆ ಹೇಳಿದ್ವಿ ಒಂದು ಅರ್ಧ ಗಂಟೆ ಇರಿ ಬರ್ತೀವಿ ಅಂತ. ಅರ್ಧ ಗಂಟೆ ಏನಾಗಲ್ಲ, 10 ನಿಮಿಷ. ಇಲ್ಲೊಂದು ದೇವಸ್ಥಾನ, ಅಲ್ಲೊಂದು ದೇವಸ್ಥಾನ, 2 ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲೇ ಮನೆ ಇರೋದು ನಮ್ಮದು, ಆದರೆ ನಾವು ಹೋಗಲ್ಲ. ಹೋಗೋಣೇನೆ ಐತೆ ಮನೆ ನೆಂಟಾಗಿ. ಹಾಂ ಅವರೇ ಕಣೆ. ಅವರೇ. ಹಸುಗಳು ಇದ್ದಾವೆ ಗೈಸ್ ಈ ಸಲ. ಹೊಸಲ ಬರೋಲು ಏನು ಹಾಯ್ಕೊಂಡು ತಿನ್ನೋಕೆಲ್ಲ ಹೋಗ್ಬಿಡಿ. ಬೇಡ ಬಾಮನೆ, ಏನೋ ಬಿದ್ದೈತಿ ತಗೊಳಕ್ಕೆ ಹೋಗಿದ್ದಾನೆ. ಇಲ್ಲೇ ಒಂದು ಬೇವಿನ ಮರ ಇದೆ ಗೈಸ್. ಆ ಬೇವಿನ ಮರಕ್ಕೆ ಇಲ್ಲಿ ಹಬ್ಬ ಮಾಡ್ತಾರೆ. ಆ ಮರದ ಹತ್ರನೇ ನಾವು ಇವಾಗ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಅಪ್ಪ ಅಮ್ಮ ಬನ್ನಿ. ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಪಾಪ. ಬಾಯ್ಲಿ ಕೈ ಕೊಡು. ಕೊಡು ಕೈ ಹಿಡ್ಕ, ಕೈ ಹಿಡ್ಕ. ದಿವಾ ಕೆಳಗಡೆ ನೋಡೋದು ಬಿಡು, ಪಾಪ ಕೈ ಹಿಡ್ಕ. ಹಾಂ ಏನು ಮಾಡಲ್ಲ ಬನ್ನಿ ಬೂವ. ಏನು ಮಾಡಲ್ಲ. ಚೆನ್ನಾಗೈತೆ ಅವಳೆ ವೆದರು, ಜಾಗ ಎಲ್ಲ ಚೆನ್ನಾಗೈತೆ. ನಮ್ಮ ನವಿ ಕಸ ಬೇರೆ ಹೊಡಿತಾ ಇದ್ರಿ. ಇಲ್ಲಿಗೆ JCB ತರಬೇಕಾಯ್ತು ಅಂತ ಕೆಲಸ ಮಾಡೋಕ್ಕೆ. ಯಾವ ಹಬ್ಬ ಮಾಡ್ತಾರೆ ನವಿ ಇಲ್ಲಿ? ಕನ್ನಮ್ಮ ಮಾಡಮ್ಮ ಹಬ್ಬ ಅಂತ ಮಾಡ್ತಾರೆ ಗೈಸ್. ಗೊತ್ತು, ಹಬ್ಬ ಮಾಡ್ತಾರೆ ಇಲ್ಲಿ. ಇಲ್ಲೇ ಪೂಜೆ ಮಾಡಿ ಮರಕ್ಕೆ ತುಂಬ ಜೋರಾಗಿ ಮಾಡ್ತಾರೆ ಗೈಸ್. 2 ವರ್ಷಕ್ಕೆ ಒಂದ್ಸಲ ಮಾಡ್ತಾರಂತೆ. ನಾವು ಬಂದಾಗಿಲ್ಲ ಒಬ್ರು ಇರೋರು, ಅವ್ರು ಯಾವಾಗಲೂ ಹೇಳೋರು. ಈ ಸಲ ಯಾರಿಲ್ಲ. ಸೊ ಈ ಊರಲ್ಲ ಯಾರು ನಮ್ಮ ವೀಡಿಯೋಸ್ ನೋಡ್ತಾ ಇದ್ರೆ ಕಮೆಂಟ್ ಹಾಕಿ ಗೈಸ್. ನಾವು ಬೇಗ ಜಲ್ದಿ ನಾವು ಹೆಲ್ಪ್ ಮಾಡೋಕ. ನೋಡಿ ಗೈಸ್, ದೀಪ ಹಚ್ಚಿದ್ದು ನಿಲ್ತಾನೆ ಇಲ್ಲ ಅದು. ಅದಕ್ಕೆ ಆ ಸಂದಿಗೆ ಇಟ್ಟಿದ್ದಾರೆ. ಗಾಳಿ ಸಿಕ್ಕಾಬಿಟ್ಟೆ. ಬೈ ಕಡೆ ಇಷ್ಟೇ ನಮ್ಮದು ಸಿಂಪಲ್ ಪೂಜೆ. ಎಲ್ಲ ಕುಂಕುಮ ಹಾಕೊಂಡಿದ್ಯಾ? ನೀನು ಹಾಕೊಂಡಿದ್ದಿ ದಿವಿ? ಇಲ್ಲ ಹಾಕೊಂಡಿಲ್ಲ. ಬಾ ಖುಷಿ, ನಾನು ಹಾಕ್ತೀನಿ. ಸೊಳ್ಳೆ ಕೊಚ್ಚುತ್ತೈತಂತೆ. ಎದ್ದಲ್ಲ ಬರ, ಕುಂಕುಮ ಇಡಿ ಕುಂಕುಮ ಇಡಿ. ಕರ್ಪೂರ ಹಚ್ಬಿಡ್ಬೇಕಾಯ್ತದೆ. ಹಚ್ಚು. ಸೈಡ್ ಬನ್ನಿ ಪೂಜೆ ಮಾಡೋಣ. ನೋಡಿ ಗೈಸ್, ಪೂಜೆ ಎಲ್ಲ ಆಯಿತು. 3 ಕಲ್ಲು ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ದೀಪ ಅಲ್ಲಿಟ್ಟಿದ್ದೀವಿ ಗೈಸ್. ಗಾಳಿಗೆ ಆರ್ತಿತ್ತು ಅಂದ್ಬಿಟ್ಟು ಅಲ್ಲಿಟ್ಟಿದ್ದೀವಿ. ಸಿಂಪಲಾಗಿ ಮಾಡ್ಕೊಂಡು ಹೋಗ್ತೀವಿ ಯಾವಾಗ ಬಂದ್ರೂ. ಓಕೆ ದಿವಾ, ಖುಷಿ ಕೈಲಿ ಮಾಡಿಸಿ ಬಾ. ಮಾಮಿಗೆ ಕೈ ಮುಗಿ. ಒಳ್ಳೆ ವಿದ್ಯಾಭ್ಯಾಸ ಕೊಡಪ್ಪ ಮಾಮಿ ದೇವ್ರೇ. ಅಮ್ಮನ ಮಾತು ಕೇಳಪ್ಪ, ಆರೋಗ್ಯ ಕೊಡಪ್ಪ ಇಬ್ರಿಗೂ, ನನಗೆ ನಮ್ಮ ತಮ್ಮಂಗೆ.
ಅಮ್ಮಂಗೆ ಅಮ್ಮಂಗೆ ಅಡ್ಬಿಡಿ ಕಡೆ ಖುಷಿ ಕೈಲಿ ಮಾಡಿಸಿ ಖುಷಿ ಕೈಲಿ ಅಡ್ಡು ಬೀಳು ಫುಲ್ಲು ಮಣ್ಣು ಅಂತ ಬೀಳ್ತಾನೆ ಇಲ್ಲ ರೀ ಅಡ್ಡು ಬೀಳು ಫುಲ್ಲು ಇಲ್ಲಿ ಬೈಲ್ಸ ತೆಮ್ಮಿಲ್ ಮಾಡಿ ಇಲ್ಲಿ ಬನಿಕ ನೋಡಿ ಇವಾಗ ಎಲ್ಲರೂ ಮಾಡ್ತೀವಲ್ಲ ಅವಾಗ ಮಾಡೋಬಿಡು 2 ಬಾಳೆಹಣ್ಣು ಕೀಳ್ಬಿಟ್ಟು ಅಲ್ಲಿಗೆ ಚುಚ್ಚ್ರಿ ಅಲ್ಲಿ ಇಡ್ರಿ ಅಲ್ಲಿ ಕಿತ್ಬಿಟ್ಟು 2 ಬಾಳೆಹಣ್ಣು ಕೀಳಿ ಹಾಂ ಇದೇ ಗೈಸ್ ನಮ್ಮ ದೇವರು ಮನೆದೇವರು ಈ ಮರ ನಮ್ಮ ಮನೆದೇವರು ಕನ್ನಮಡಮ್ಮ ಅಂತ ಹೆಸರಿಟ್ಟು ಇಲ್ಲಿ ಹಬ್ಬ ಮಾಡ್ತಾರೆ ಜೋರಾಗಿ. ಎಷ್ಟನೇ ತಾರೀಕು? ಈ ತಿಂಗಳು 22 ಓಹೋ ಬರೋರು ಗೈಸ್ ಇವರು ಬರೋಲ್ಲ ಸುಮ್ಮನೆ. ಅಂದರೆ ನಾವು ಪೂಜೆ ಮಾಡ್ಕೊಂಡು ಅವರೇ ಪೂಜೆ ಮಾಡ್ತಾರಲ್ಲ ಅವ್ರ ಜೊತೆ ನಮ್ಮದು ಪೂಜೆ ಆಗಿರೋದು. ನಮ್ಮ ಖುಷಿ 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 ಮಾಮಿ ಐತೆ ಹಂಗೆ ಆಡ್ತಿಲ್ಲ ದೇವಿ ಖುಷಿ ಇದ್ದೀವಿ. ನಾನು ಆಡ್ಬೀಳ್ತೀನಿ ಇಡು ತಾಳಿ. ಮೊಸರನ್ನ ಮಾಡ್ಕೊಂಬಂದಿರು ಗೈಸ್ ಮರ್ತೋಗ್ಬಿಟ್ಟಿದ್ದಾರೆ. ಖುಷಿ ಬಾ ಮಗನ ಈ ಕಡೆ ತಿನ್ನ ಆಮೇಲೆ ತಿನ್ನೋ ಕೊಡ್ತೀವಿ ಬಾ. ನಮ್ಮ ದಿವ ಅಲ್ಲೇ ಕೇಳ್ತಿದ್ದ ತಿನ್ನೋ ಕೊಡಿ ಅಂತ. ಹೊಟ್ಟೆ ಸಿದೈತಾ? ಮೊಸರನ್ನ ನೋಡ್ರಿ ಹೊಟ್ಟೆ ಸಿದೈತೆ ನಿನಗೆ. ಇವಾಗ ಮತ್ತೆ ಪೂಜೆ ಮಾಡ್ತಾಯಿದ್ದಾರೆ ಗೈಸ್. ಮರ್ತೋಗ್ಬಿಟ್ಟಿದ್ರು ಸಾರಿ ಕೇಳ್ಬಿಟ್ಟು ದೇವ್ರ ಹತ್ರ. ಪೂಜೆ ಮಾಡಿ ಒಂದು 10 ನಿಮಿಷ ಕೂತಿದ್ದು ಹೋಗ್ತೀವಿ ಗೈಸ್. ನಮ್ಮ ದಿವಂಗೆ ಆಟ ಆಡೋಕ್ಕೆ ಗೈಸ್ ನಮ್ಮ ಏನೋ ಕೇಳ್ತಾ ಇದ್ದಾರೆ. ಚೆನ್ನಾಗಾಗಿರಲ್ಲ ಇರ್ಬೋದು ಅಂತ ಹೇಳ್ತಿದ್ದೀರ. ತೋರಿಸ್ತೀವಿ ಇಲ್ಲೇ ರೋಡ್ ಸೈಡಲ್ಲೇ ಇದೆ. ನೀನು ಚಿಕ್ಕ ವಯಸ್ಸಲ್ಲಿ ತಾನೇ ಬಂದಿರೋದು. ಹಾಂ ಇದೆಲ್ಲ ಗೈಸ್ ಅದ್ರ ಪಕ್ಕದ್ದು ಈ ದೊಡ್ಡ ಬಿಲ್ಡಿಂಗ್ ಇದೆಯಲ್ಲ ಅದ್ರ ಪಕ್ಕದ್ದು ಈ ಮನೆ ನೋಡ್ಕೊಂಡ್ರ ಕಾಣಿಸ್ತಾ? ಅಲ್ಲೊಂದು ಮನೆ. ಹಾಂ 2 ಮನೆ ಅವೆ. ಕಟ್ಕೊಂಡು ಕಡೆ ಇವಾಗ ಅವ್ರು ಇರ್ಬೇಕು ಬೇಕಲ್ಲ. ನಮ್ಮಪ್ಪ ಇನ್ನೊಂದು ಮದುವೆ ಆಗಿದ್ದಾರೆ ಗೈಸ್. ಅವ್ರು ಇರೋಕ್ಕಾದ್ರೂ ಬೇಕಲ್ವಾ? ಅವ್ರಿಗೂ 2 ಮಕ್ಕಳಿದ್ದಾವೆ. ಅವ್ರ ಗಂಡ ಹೆಂಡತಿ ಇರೋಕ್ಕೆ ಬೇಕಲ್ವಾ? ನಮ್ಮ ನಮಗೆ ಗೊತ್ತಿಲ್ಲ ಅದೆಲ್ಲ. ಗೊತ್ತಿಲ್ವ ನಿನಗೆ? ಅವ್ರು ಇನ್ನೊಂದು ಮದುವೆ ಆಗಿರೋದು ಗೊತ್ತಾ ತಾನೆ? ಹಾಂ ಮುಂದೆ ಪೇಂಟ್ ಏನು ಮಾಡಿಸಿರ್ಲಿಲ್ಲ, ಹಳೆ ಮನೆ ಥರ ಐತಲ್ಲ. ಇಲ್ಲ ಒಳಗೆಲ್ಲ ಚೆನ್ನಾಗಿತ್ತು. ನಾನು ಬಂದಿದ್ದೀನಿ ಚಿಕ್ಕ ವಯಸ್ಸಲ್ಲಿ ಇಲ್ಲಿಗೆ. ಇರ್ಬೇಕಲ್ಲ ಇವಾಗ ಹೋದ್ರು ಬೇರೆ ಇದ್ರಲ್ಲ ಅವಾಗಲೇ ನಾವು ಹೋಗ್ಬೇಕಾದ್ರೆ ಒಂದು ಲೇಡೀಸ್ ಇದ್ರಲ್ಲ ಅವರೇ. ನಾನು ನೋಡಲಿಲ್ಲ, ತೋರಿಸಿಲ್ಲ ನೀನು. ಹಿಡಿದು ಹೋಗ್ಬೇಕಾರಲ್ಲ ಒಬ್ಬರು ನಿಂತಿಲ್ಲ ಮೇಕೆ ಹಿಡ್ಕೊಂಡು. ಇಲ್ಲೆಲ್ಲ ಕಬ್ಬು ಗೈಸ್ ಜಾಸ್ತಿ. ನಮ್ಮ ಜೊತೆ ಏನು ಬೇಜಾರಾಗಿಲ್ಲ, ಚೆನ್ನಾಗಿ ಅವರ ನಾವೇ ಮಾತಾಡ್ಸ್ಕೋಗಲ್ಲ ಅಷ್ಟೇ. ಸುಮ್ಮನೆ ಜಾಸ್ತಿ ಹಚ್ಕೋಬಾರ್ದು ಇವ್ರನ್ನೆಲ್ಲ. ಕಿತ್ತಾಕೋರಿ. ನಮ್ಮ ದೇವಂಗೆ ಇಷ್ಟ ಶಿವ. ನಮ್ಮ ದೇವಂಗೆ ಇಷ್ಟ ಶಿವ. ಶಿವ ಇಷ್ಟ, ಗಣೇಶ ಇಷ್ಟ. ನಮ್ಮ ಖುಷಿಗೆ ಆಂಜನೇಯ ಇಷ್ಟ. ನೋಡಿ ಗೈಸ್ ಫೈನಲಿ ಹೂವು ಮುಡಿಸಿ ಗಂಧಕಡ್ಡಿ ಕರ್ಪೂರ ಅರ್ಶಿನ ಕುಂಕುಮ ಎಲ್ಲ ಆಗ್ತಾಯಿದೆ. ಕರ್ಪೂರ ಹಚ್ಚಕ್ಕೆ ಒಂದಿದೆ. ಎರಡು ಚೆನ್ನಾಗಿದೆ. ಈಚೆ ಕಡೆ ಒಂದಿದೆಯಲ್ಲ ಗೈಸ್, ಸೇಮ್ ಇದೇ ಥರ ಒಂದು ಕಲ್ಲು.
ದಿವಿ ಬನ್ನಿ ಅಡ್ಬಿಳಿ ಬನ್ನಿ ಒಳಗಡೆ. ಬಾ ಖುಷಿ, ಮಣ್ಣಲ್ಲಿ ಆಟ ಆಡೋಕೆ ಚೆನ್ನಾಗಿದ್ದೀರ. ಖುಷಿ ಸೈಡ್ ಬಾ, ನೀರು ಬಾಟ್ಲದ ಅವತ್ತರ ಹೋಗು, ನೀನು ಸ್ಲಿಪ್ಪರ್ ಹಾಕೋ. ಎತ್ಕೊಳ್ಳಿ ಕಾಯನ. ಓಯ್ ಒಂಚೂರು ಎತ್ಕೊಳ್ರ, ಒಂಚೂರು ತಿನ್ನೋದಕ್ಕೆ ಎಲ್ಲ ಎತ್ಕೊಡಿ. ಅಲ್ಲ ಮಡಿಗೆ ಒಂಚೂರು ಎತ್ಕೊಡ್ರಿ ನೀವೇನ. ದಿವಿ ಬಾಯ್ಲಿ ತೊಳ್ಕೊಳಕ್ ಹೋಯ್ತಿದ್ಯಾ? ಹೋಗು ತೊಳ್ಕೊಳಕ್. ಇಲ್ಲೇ ತೊಳಸ್ಕೊಬೋದಾಯ್ತಲ್ಲ ಮಗನೆ. ನಂಗೆ ಒಂಚೂರು ನೀರು ಕುಡಿಯೋಕ್ಕೆ. ಸಪ್ಪೆ ಸಪ್ಪೆ ಎಲ್ಲ ತೊಳೆದಿದ್ಯಲ್ಲ ಅದಕ್ಕೆ. ಇಟ್ಕೊ, ನೀರು ಕುಡಿತೀನಿ. ಗೈಸ್, ಚನ್ನಪಟ್ಟಣದಲ್ಲಿ ಊಟಕ್ಕೆ ಬಂದಿದ್ದೀವಿ. ನಮ್ಮ ಜೀವನ ಕರ್ಕೊಂಡು ಬಂದಿದ್ದೀವಿ. ಆದರೆ ಇವನು ನೋಡಿ, ಅದನ್ನೇನೋ ಬಿಚ್ಚಿದವನೇ ನವಿ. ಯಾವ ಫ್ಲವರು ಇದಾ? ಚನ್ನಪಟ್ಟಣದಲ್ಲಿ ಇಷ್ಟು ದೊಡ್ಡ ಹೋಟ್ಲು ಮಾಡೋದಾರಲ್ಲ, ಆದರೆ ಜನನೇ ಇಲ್ಲ. ನಾವು ಬಸ್ ಸ್ಟ್ಯಾಂಡಲ್ಲಿ ಬೆಳಿಗ್ಗೆ ಟಿಫನ್ ಮಾಡಿಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಚೆನ್ನಾಗಿರಲಿಲ್ಲ, ಹೊಟ್ಟೆ ನೋವಾಗ್ಬಿಟ್ಟಿತ್ತು. ಬಸ್ ಸ್ಟ್ಯಾಂಡಲ್ಲಿ ತಿಂದು ಊಟನ. ಇವಾಗ ನಿಮಗೆ ಅನ್ಸುತ್ತೆ ಹೋಟ್ಲು ನೋಡ್ತಾರೆ, ಹೋಟ್ಲು ಚೆನ್ನಾಗಿದ್ರೆ ಊಟ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ನಾವು ಹಾಸನಲ್ಲಿ ತಿಂದಿದ್ದು ನೋಡಿ. ಹಾಂ, ಎಷ್ಟು ಸಖತ್ತಾಗಿತ್ತು ಹಾಸನಲ್ಲಿ. ತಾನೇ ಊಟ ತಿನ್ಸಕ್ಕೆ ಸರಿ ಆಗುತ್ತೆ ಅಂತ ಈ ಕಡೆ ಬಂದು ಗೈಸ್. ನಮ್ಮ ನವಿಗೆ ಖುಷಿ ತಿನ್ನಿಸ್ತಾನೆ, ದಿವಿ ನನಗೆ ತಿನ್ನಿಸ್ತಾನೆ. ಬಸ್ ಸ್ಟ್ಯಾಂಡ್ ಪಕ್ಕದೇ ಇದೆ. ಏನು ಹೇಳಿದ್ಯಾ ಫುಡ್ಡು? ಏನು ಹೇಳಿದ್ಯಾ? ಫುಡ್ ಏನು ಹೇಳಿದ್ಯಾ? ನಾನ್ ವೆಜ್ ಅಲ್ಲ, ವೆಜ್. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀವಿ ಮಗನೇ. ಇಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಾಟರ್ಡೆ ಸಾಟರ್ಡೆ ಮಗನೇ. ಹೌದಾ? ನೋಡ್ತಾನಂತೆ. ಓ, ಇವಾಗ ಇವನೇ ಆರ್ಡ್ರ್ ಮಾಡೋದು ಈಗ. ಹಾಂ, ಇನ್ನು ಸ್ವಲ್ಪ ದಿನ ಹೋದ್ರೆ ನಾನೇ ಆರ್ಡ್ರ್ ಮಾಡ್ತೀನಿ. ಕೊಡಮ್ಮ ಇಲ್ಲ ಇಸ್ಕೊಂಡು ಮಾಡ್ತಾನೆ. ನಿನಗೆ ಗೊತ್ತಾಗಲ್ಲ ಕೊಡಮ್ಮ, ಇಲ್ಲಿ ನಾನೇ ಮಾಡ್ತೀನಿ. ಇದು ಅಪ್ಪಂಗಂತೆ, ಅದು ಅಮ್ಮಂಗಂತೆ. ಕ್ಲೀನಾಗಿ ಮೇಂಟೈನ್ ಮಾಡೋದು ಅಲ್ಲ. ಅದರಲ್ಲಿ ಸಲಾಡ್ ಇದೆ ಗೈಸ್, ಅದನ್ನು ಪಿಜ್ಜಾ ಅಂತ ಇದೆ. ಖುಷಿ ಆಮೇಲೆ ಚಿಕನು ನಾನ್ ವೆಜ್ ವೆಜ್ ಎರಡು ಇದೆ. ಓ, ಲೆಗ್ ಪೀಸು ಸಾಸ್ ಅಂತ ಕೊಡ್ಲಿ. ಕೊಟ್ಟಾಗ ಏನು ತಿಂದ ನೋಡ. ಏನು ಮಗನೇ, ಏನು ಹೇಳ್ತಾ ಇದ್ದ ನನ್ನ ಖುಷಿ? ಏನು ಮಗನೇ? ಸಾಕಾ? ಸಾಕು ಬಿಡ ಮಗನೇ. ತೊಳೀರಿ. ಥ್ಯಾಂಕ್ ಯು ಸೋ ವೆರಿ ಮಚ್. ವೆಜ್ ಊಟ, ಪನ್ನೀರ್ ಮಂಚೂರಿ ಚೆನ್ನಾಗೈತೆ. ನೋಡ್ಬಿಟ್ಟು ಹೇಳು, ಬೇಗ ಹೇಳ್ಬೇಕು ತಿಂದು. ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ. ನಿನ್ನ ಮಗನೇ ಟೇಸ್ಟ್ ಹೇಳ್ಬಿಡ್ತಾನ? ನಮ್ಮ ನವಿದು ಡಯಟ್ ಎಲ್ಲ ಹಾಳಾಯ್ತು ಇವತ್ತು. ಸಾಕಮ್ಮ, ಹಾಕಂಗೆ. ನಾನು ಹಾಕೋಕ್ಕಾಗಲ್ಲ, ವೀಡಿಯೋ ಮಾಡ್ತಾಯಿದ್ವಿ. ಫೈನಲ್ ಆಗಿ ಫ್ರೈಡ್ ರೈಸ್ ಚೆನ್ನಾಯ್ತಾ? ಬೆಳಕೈತೆ ಈ ಕಡೆ ಸೈಡ್. ನಿಮಗೆ ಬರುತ್ತೆ, ನಮಗೆ ಬರೋಲ್ಲ. ನಮಗೆ ಓಟ್ಬೇಕು. ಚೆನ್ನಾಗಿ ಕಾಣಿಸ್ತೈತೆ. ಹಿಂಗೆ ಹಿಡಿದ್ರೆ ಕಾಣಿಸಲ್ಲ. ನೀನು ಇನ್ನು ಸೈಡ್ಗೆ ಹಿಡ್ದಿಲ್ಲ. ನಮಗೆ ನೋಡಿ ಹಿಂದೆ ಅಲ್ಲ. ಚೆನ್ನಾಯ್ತಾ? ಒಳ್ಳೆ ಗೈಸ್, ನಮ್ಮ ನವೀನ್ ಇಲ್ಲಿ ಬರೋಕ್ಕೆ ಹೇಳ್ಬಿಟ್ಟು ನಾನು ಇಲ್ಲೇ ದಾಟ್ಬಿಟ್ಟೆ.
ಬನ್ನಿ ಬನ್ನಿ ಬನ್ನಿ, ಇನ್ನೂ 10 ನಿಮಿಷ ಐತಿ ಟೈಮ್. 2:40ಕ್ಕೆ ಹಿಂದೆ ಬಂತು ಗೈಸ್ ನಮ್ಮ ಟ್ರೈನ್. 2ನೇ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರು, ಆ ಕಡೆಗೆ ಹೋಗ್ಸಿದ್ರು. ಇವಾಗ ಅನೌನ್ಸ್ ಮಾಡೋರು ಒಂದು ಅಂತ ಈ ಕಡೆಗೆ ಬಂದು ಟಕ್ಕಂತ ಬಂದೇ ಬಿಡ್ತು. ಪ್ಯಾಸೆಂಜರ್ ಆದರೆ ಇದು ಹೋಗ್ಬಿಡ ಮಗನೇ ಟ್ರೈನ್ ಇದು. ಟ್ರೈನಲ್ಲಿ ಬಂದಿದ್ದು ಏನೂ ಬಿಡಬೇಡಿ, ಎಲ್ಲ ತಗೊಂಡು ಕುಡಿತಾರೆ ತಿಂತಾರೆ. ಅವ್ರ ಅಮ್ಮಂಗೆ ಬೈತಾನೆ ಗೈಸ್ ಅವನು, ಹೊಡೆಯೋದು ಬೈಯೋದು. ಫೈನಲಿ ಗೈಸ್ ಬಂದು ಮನೆಗೆ. ಸುಮ್ಮನೆ ಹಾಕಿರೋದು ವೇಸ್ಟ್. ಪ್ಯಾಂಪರ್ಸ್ ಹಾಕಿದ್ದು ನಮ್ಮ ಖುಷಿಗೆ, ಅದರಲ್ಲಿ ಏನು ಮಾಡಲ್ಲ. ನಮ್ಮ ನದಿಗೆ ಭಯ, ಯಾವುದಕ್ಕೂ ಇರಲಿ ಅಂತ ಹಾಕ್ಕೊಂಡು ಕರ್ಕೊಂಡೋಗಿದ್ದು. ಹಾಂ ಫ್ರೆಂಡ್ಸ್ ಜೊತೆ ಎಲ್ಲ ಅವಾಗ ಟೂ ಮಾಡ್ಕೊಬಿಟ್ಟಿದ್ದ. ಆ ಪ್ಯಾಂಟು ಎಸ್ಬಿಟ್ಟು ಬಂದಿದ್ದೀನಿ ಅಲ್ಲನೇ, ಅದು ಫುಲ್ಲು ಒಣಗಿ ಅಪ್ಪ. ಮನೆಯಲ್ಲೇ ಹತ್ರ ಇದ್ದಿದ್ರೆ ತೊಳ್ದಾಕ್ಬಿಡ್ಬೋದು. ಗಾಳಿ ನೋಡಿ ಹೆಂಗ್ ಬಿಸಿದೆ. ಇವಾಗ ಬರ್ತಾ ಟ್ರೈನ್ ಸೆಟ್ ಆಗಿಲ್ಲ ಗೈಸ್. ಯಾವುದೋ ಮೆಮು ಟ್ರೈನ್ ಅಂತ, ಮೆಮು ಅಂದರೆ ಪ್ಯಾಸೆಂಜರು. ಕೂತ್ಕೊಳ್ಳೋಕೆ ಸೀಟೇ ಇಲ್ಲ ಗೈಸ್, ಚಿಕ್ಕ ಚಿಕ್ಕದು ಇಟ್ಟವ್ರೆ. ಅದು ಯಪ್ಪ ಸಿಕ್ಕಾಬಟ್ಟೆ. ಆಮೇಲೆ ರಶ್ ಬೇರೆ. ಇವಾಗ ಸೀಟ್ ಇತ್ತು ಆದರೂ ರಶ್. ಸೀಟ್ ಇದ್ರು ಕೂತ್ಕೊಳ್ಳೋಕೆ ಚೆನ್ನಾಗಿರ್ಲಿಲ್ಲ. ಅದೇ ಚಿಕ್ಕ ಚಿಕ್ಕ ಸೀಟುಗಳು. ಈಗ ಬಸ್ಸಲ್ಲೇ ಎಷ್ಟೋ ಚೆನ್ನಾಗಿರುತ್ತೆ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಇದೆಲ್ಲ ನೆನ್ನೆಲ್ಲ ಒರೆಸಿದ್ದೆ. ಮನೆಗೆ ಧೂಳು ಹಾಕಿದಾಗ ಒರೆಸ್ಕೊತಾ ಇರ್ತೀನಿ. ಇವನು ಬೆಳಗ್ಗೆ ನೆನ್ನೆ ಒರೆಸಿದೀನಿ, ಬೆಳಗ್ಗೆ ಗ್ಯಾಪಲ್ಲಿ ಪೌಡರ್ ಚೆಲ್ಲವನೇ ನೋಡು ಹೆಂಗ್ ಅವನೇ ನೋಡಿ ಗೈಸ್. ನೆಮ್ಮದಿ ಗೈಸ್, ಮಂದಿಯವ್ರು ಮಾಡ್ಬಿಟ್ರೆ ನೆಮ್ಮದಿ ನಮಗೆ. ಯಾಕೆ ನಂಗೆ ಮತ್ತೆ ಅಪ್ಪ ಬೇರೆ ಬೇಜಾರು ಮಾಡ್ಕೊಂಡೈತೆ, ಹೇಳಿ ಇಲ್ದಲೆ ಬಂದಿದ್ಯಾ ಅಂದ್ರೆ ದಿವ್ವ ಖುಷಿ ಅಂದ್ರೆ ಮಕ್ಳಂದ್ ನನ್ಗಿಂತ ಹೆಚ್ಚಾಗಿ ಇವಾಗ ಮಕ್ಳಂದ್ರೆ ಇಷ್ಟ. ಇಷ್ಟತ್ರ ಬಂದು ಚನ್ನಪ್ಪಣ್ಣಂಗ್ ನೋಡ್ಕೊಂಡು ಹೋಗುವೆ. ಏಳಲ್ಲೇ ಬಂದಿದ್ಯಾ, ಅಲ್ಲಿ ಹೋಗಿದ್ರೆ ಗೈಸ್ ಹೇಳ್ಬಿಟ್ಟು ಹೋಗಿದ್ರೆ ಪಕ್ಕ ಬರ್ತಿರ್ಲಿಲ್ಲ ಅವರು. ಬನ್ನಿ ಬನ್ನಿ ಊರಿಗೆ, ಇಷ್ಟತ್ರ ಬಂದಿದ್ರ ಬನ್ನಿ ಬನ್ನಿ. ಏನಾರು ಒಂದ್ ಹೇಳಿ ಏನಾರು ಒಂದ್ ಇದ್ ಮಾಡ್ಬಿಟ್ಟಿರೋ, ನಮ್ನೆ ಮೈಂಡ್ ಚೇಂಜ್ ಮಾಡ್ಬಿಟ್ಟಿರೋರು. ಬನ್ನಿ 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 ಅಂತ ಅವ್ರು ನಮ್ಗೆ ಇದನ್ಸಲ್ಲ. ಅದಕ್ಕೇನೆ ಟ್ರೈನ್ ಎಲ್ಲ ಆದ್ಮೇಲೆ ಫೋನ್ ಮಾಡಿದೆ ಹಿಂಗ್ ಬಂದಿದೆ ಅಂತ. ನಾನು ಹೇಳಕ್ಕೆ ಹೋಗ್ಬಾರ್ದಾಯ್ತು ಅಂತ ಅನ್ಕೊಂಡೆ, ಆದ್ರೂ ಗೊತ್ತಾ ಹಾಗೆ ಆಗುತ್ತೆ. ಎಷ್ಟು ವಿಡಿಯೋ ಮಾಡ್ತೀವಲ್ಲ ಅಂದ್ರೆ ಈ ಸುಳ್ಳು ಹೇಳಲೇಬಾರ್ದು ಅಂತ ಏನಿಲ್ಲ. ಹಿಂಗೆ ಹಿಂಸೆ ಕೊಡ್ತಾರೆ ನಮ್ಗೊಂಥರ, ಅವ್ರು ಬೇಜಾರಾದ್ರೆ ಒಂಥರ ಅನ್ಸುತ್ತೆ. ಹೋಗಕ್ಕೇನಿಲ್ಲ, ಮುಂಚೆ ಎಲ್ಲ ಹಂಗೆ ಹೋಗ್ತಿದ್ದು ನಾವು, ಊರಿಂದನೇ ಹೋಗ್ತಿದ್ದು. ಅವಾಗ ಯಾರೋ ಒಬ್ರು ಹೇಳಿದ್ರು, ನೀವು ಮಂದಿಯವ್ರಿಗೆ ಹೋದಾಗ ನೀವು ಮನೆಗೆ ಹೋಗಿ ಅಲ್ಲಿ ಹೋಗ್ಬೇಡಿ. ಸೊ ಅದರಿಂದ ನಮ್ಮ ಅಪ್ಪಂಗೆ ಹುಷಾರ್ ಬೇರೆ ಇಲ್ಲ ಇವಾಗ, ಅದರಿಂದ ನೋಡ್ಕೊಳ್ಳೆಲ್ಲ ಬಂದ್ಬಿಟ್ನಲ್ಲ ಅಂತ ನನಗೆ ಒಂಥರ ಬೇಜಾರು ಅನ್ಸೈತೆ. ಆಮೇಲೆ ಮಕ್ಳನ್ನ ತೋರ್ಸಲ್ಲ ಬಂದ್ನಲ್ಲ, ಒಂಥರ ಬೇಜಾರು. ಹತ್ರಕ್ಕೆ ಹೋಗಿ ನಮ್ಮ ಅಪ್ಪ ಅಮ್ಮನ, ನನಗೂ ಆಸೆ ಐತೆ ಗೈಸ್, ನಮ್ಮ ಅಪ್ಪ ಅಮ್ಮನ ನೋಡ್ಬೇಕು ಅಂತ ತುಂಬಾನೇ ಆಸೆ ಐತೆ. ನಾನು ಯಾವತ್ತೂ ಬಿಟ್ಟಿರೋಲ್ಲ, ಮದ್ವೆ ಆದ್ಮೇಲೆ ಬಿಟ್ಟಿರೋದು ಹಿಂಗೆ. ಆದ್ರೂ ಗ್ಯಾಪಲ್ಲಿ ಯಾವಾಗಾರ ಮಧ್ಯದಲ್ಲಿ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಡುವೆ, ಅಲ್ಲೊಂದು ತಿಂಗಳು 15 ದಿವಸ ಇಟ್ಬಿಟ್ಟು ಬಂದ್ಬಿಡುವೆ. ಇವಾಗ ಒಂದು ಸ್ವಲ್ಪ ದಿನದಲ್ಲಿ ಬಂದಿದ್ದ ಅನ್ಸುತ್ತೆ ಇಲ್ಲಿಗೆ ನಾನು. ಒಂದು ತಿಂಗಳು ಇಟ್ಬಿಟ್ಟು ಮತ್ತೆ ನೋಡ್ಬೇಕು ಅನ್ಸ್ತಾನೆ ಇರುತ್ತೆ. ನಾನು ಹಂಗಾರು ವಿಡಿಯೋ ಕಾಲ್ ಮಾಡಿ ನೋಡ್ತಾ ಇರ್ತೀನಿ. ನೆನ್ನೆ ತಾನೇ ಡೈಲಿ ನೋಡಿದ್ದೀನಿ. ಆದ್ರೂ ನೋಡಲ್ಲ, ಮಾತಾಡ್ಸಲೇ ಬಂದಲ್ಲ ಅಂತ ಬೇಜಾರೈತೆ. ಆದ್ರೂ ಪರವಾಗಿಲ್ಲ. ನಮ್ಮ ಹತ್ರ ಕಾರ್ ಇದಿದೆ ಗೈಸ್. ಫಸ್ಟು ನಾವು ಅಪ್ಪ ಅಮ್ಮನೆಲ್ಲ, ನೀವು ಅಜ್ಜಿನ ಎಲ್ಲಾನು ಮಾತಾಡ್ಸ್ಕೊಂಡು ಆಮೇಲೆ ಮಂದಿಯವ್ರು ಮಾಡ್ಕೊಂಡು ಈ ಕಡೆಗೆ ಬರ್ತಿದ್ದು. ಪ್ರತಿ ಸಲ ಹೋದಾಗಲೂ ದೇವ್ರ ಹತ್ರ ನಿನಗೆ ಬರ್ಬೇಕಾದ್ರೆ ಕಾರ್ ಬರ್ಲಿ ನಮ್ಮ ಜೊತೆ, ಕಾರಲ್ಲಿ ಬಂದ್ಬಿಟ್ಟು ಹೋಗಂಗ್ ಮಾಡಮ್ಮ ಅಂತಾನೆ ಬೇಡ್ಕೊರೋದು. ಆದ್ರೆ ಪ್ರತಿ ಸಲ ಹೋದ್ರು ಬಸ್ಸಲ್ಲಿ, ಟ್ರೈನಲ್ಲಿ. ಹೋದ್ಸತಿ ಎಲ್ಲ ಬಸ್ಸಲ್ಲೆಲ್ಲ ಹೋಗಿದ್ದು, ಈ ಸತಿನ ಬಸ್ಸಲ್ಲೇ ಹೋಗಿದ್ದೀವಿ. ಅಂದ್ರೆ ಟ್ರೈನ್ ಜಾಸ್ತಿ ಇದ್ರಲ್ಲಿ ಫುಲ್ಲು ಜಾಸ್ತಿ. ನಮ್ ಖುಷಿ ದಿವಂಗ ಒಂದು ಮಾತು ಕೊಟ್ಟಿದ್ದು, ಐಸ್ ಕ್ರೀಮ್ ಕೊಡಿಸ್ತೀವಿ ಅಂತ. ಈ ವೆದರ್ ಚೆನ್ನಾಗಿಲ್ಲ ಆದ್ರೂ ಕೊಡ್ಸು ಪ್ಲೀಸ್ ಕೊಡ್ಸು ಅಂತ ಹೇಳಿ ಅವ್ರ ಅಪ್ಪನ ಕಾಡಿ ಬೇಡಿ ಅದುವೇ ಇಲ್ಲಿಂದ ಹೋಗ್ಬೇಕಾದ್ರೆ ಹೊರಟಿದ್ದು. ಬರೋವರೆಗೂ ಐಸ್ ಕ್ರೀಮ್ ಬಿಟ್ರೆ ನನ್ನ ಬಾಯಲ್ಲಿ ಏನು ಬರ್ತಿರ್ಲಿಲ್ಲ. ದೇವ್ರ ಹತ್ರ ಐಸ್ ಕ್ರೀಮೇ ಬೇಡವನೇನೋ, ಅದಕ್ಕೆ ಇವಾಗ ಅವ್ರ ಅಪ್ಪ ಕಳಿಸ್ತಾ ಇದೆ. ಯಾವ ಐಸ್ ಕ್ರೀಮು? ಕೋನ್ ಐಸ್ ಕ್ರೀಮು. ಆಮೇಲೆ ಇವ್ರ ಅಜ್ಜಿಗೆ ಇನ್ನೂ ಹೇಳಿಲ್ಲ ಗೈಸ್. ಇವರು ಫೋನ್ ಮಾಡಿದಾಗ ರೆಕಾರ್ಡ್ ಮಾಡ್ಕೋಬೇಕು ಏನ್ ಮಾತಾಡುತ್ತೆ ಅಂತ ಅನ್ಬಿಟ್ಟು. ನಿಜವಾಗ್ಲೂ
ಬರ್ಲಲ್ಲೇ ಹೋಗಿದ್ಯಾ ಮಕ್ಕಳನ್ನ ತೋರ್ಸಕ್ ಹೋಗಿದೆ ಅಂತ ಅಂತ ಬೈಯುತ್ತೆ. ಹೇಳುತ್ತೆ. ಸೊ ನಿಮ್ಗೆ ಏನಾರ ಕ್ವಶನ್ ಇದ್ರೆ ಹಾಕಿ ಗೈಸ್ ಈ ವಿಡಿಯೋಗೆ. ಪ್ರೀತಿ ಅಜ್ಜಿಗಾಗ್ಲಿ ನಮ್ಮ ಅಪ್ಪ ಅಮ್ಮಗಾಗ್ಲಿ ಇವ್ರ ಅಜ್ಜಿಗಾಗ್ಲಿ ನಾವಂದ್ರೆ ಇಷ್ಟ. ಅವರು ನಮ್ಮನ್ನ ಬಿಟ್ಟಿರಲ್ಲ, ಆದ್ರೂ ನಾವು ಹೇಳಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀವಿ. ಇವತ್ತಿನ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ನಿಮ್ಗೆ ಏನಾರು ಕ್ವಶನ್ ಇದ್ರೆ ಕ್ವಶನ್ ಹಾಕಿ ಈ ವಿಡಿಯೋ ಕೆಳಗಡೆ. ಸೊ ನಿಮ್ಗೆಲ್ಲರಿಗೂ ಕ್ವಶನ್ ಇರುತ್ತೆ ಈ ವಿಡಿಯೋದಲ್ಲಿ, ನನಗೆ ಗೊತ್ತು ಏನೇನಾದ್ರು ತಿಳ್ಕೊಬೇಕು ಅನ್ನೋದಿರುತ್ತೆ. ಹಾಕಿ ನೆಕ್ಸ್ಟ್ ಮುಂದೆ ಬರೋ ವಿಡಿಯೋದಲ್ಲಿ ತಿಳಿಸ್ತೀನಿ. ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್. ತಡಿ, ಇನ್ನೊಂದು ವಿಚಾರ ದಿವನ್ ಹತ್ರ ಕೇಳಿಸಿಲ್ಲ ನಾನು. ದಿವ, ನಿನಗೆ ನಾವು ಹೋಮ್ವರ್ಕ್ ಬರಿಬೇಕಾದ್ರೆ ಹೊಡಿತೀನಿ ನಮ್ಮಂಗ ನಿನ್ನನ್ನು. ನಮ್ಮನವರು ಹೊಡಿಯಲ್ಲ ಗೈಸ್, ಹೋಮ್ವರ್ಕೇ ಬರ್ಸಲ್ಲ ಅವನಿಗೆ. ಹೊಡಿಯಲ್ಲ, ಓದೋದಕ್ಕೆ ಹೊಡಿಯಲ್ಲ, ಅವ್ರು ಬರೆಯೋದಕ್ಕೆ ಹೊಡಿಯಲ್ಲ, ಹೇಳಿ ಮತ್ ಕೇಳಲ್ಲ. ನನ್ನ ಹೊಡಿತಾರೆ, ನನಗೆ ಮರ್ಯಾದೆ ಕೊಡಲ್ಲ ಅಂತ ಟೈಮಲ್ಲಿ ಇದಾಗ ಹೊಡಿತಾರೆ. ಸುಮ್ನೆ ತಮಾಷೆ ಹೊಡಿತಾರೆ. ಸುಮ್ನೆ ನೋಡಿದ್ದೀನ ಈಗ ನೋಡಿ, ಇವಾಗ ಹಿಂಗ ಅನ್ನೋದು ಆ ತರಕ್ಕೆ ಹೇಳ್ತಾರೆ. ನಾವ್ ಯಾವತ್ತೂ ನನ್ ಮಕ್ಳಿಗೆ ಇಬ್ರಿಗೂ ಹೊಡಿಯಲ್ಲ ಗೈಸ್, ಅವನ್ನ ಕೇಳಿ ಹೊಡಿಯಲ್ಲ. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಎದುರಿಸ್ತೀವಿ ಅಷ್ಟೇ, ಹೊಡೆಯಕ್ ಹೋಗಲ್ಲ. ಅವ್ರಿಗೆ ನಮ್ ಕಂಡ್ರೆ ಇಷ್ಟ ಹಂಗೆ ಅಷ್ಟೆಲ್ಲ ಹೊಡೆದು ಬಿಟ್ಟಿದ್ರು. ಹೋಮ್ವರ್ಕ್ ಬರೆಯೋದು ನಂಗೆ ಇಷ್ಟ ಇಲ್ಲ. ಹೋಮ್ವರ್ಕ್ ಬರೆಯೋದಕ್ಕೆ ಓದಿಸೋಕೆಲ್ಲ ಹೊಡೆಯೋದು. ಯಾಕಂದ್ರೆ ನಾವು ಓದೋದು ತಿನ್ಬಿಟ್ಟು ಬಂದಿದ್ದೀವಿ. ನಾವು ಅಪ್ಪ ಅವನದ್ ನಂಗೆ ಹೊಡ್ದು ಬಡ್ಸಿ ಓದಿಸ್ಬಾರ್ದು ಬಡ್ಸ್ಬಾರ್ದು ಅಂತಾನೆ ಇರೋದು. ಡಿಸಿಪ್ಲಿನ್ ಆಗಿ ಇರ್ಲಿ ಅಂತ ಏನಾದ್ರು ಕೂಗಾಡಿರ್ತೀನಿ ಅಷ್ಟೇನೆ. ಅದು ಬಿಟ್ರೆ ಏನೇನು ಕೂಗಾಡಿರಲ್ಲ, ಹೊಡೆಯೋದು ಇಲ್ಲ ಅಷ್ಟೇ. ತಿಳಿಸ್ಬೇಕಾಯ್ತು. ಹೋಮ್ವರ್ಕ್ ಬರ್ಸೋ ಅಷ್ಟೊತ್ತಿಗೆ ಎಷ್ಟೇಟ್ ಹೊಡೆತಿದ್ನೋ ದಿವ, ಪಾಪ ದಿವ ಅಂತ ಅನ್ಸಿದ. ಪಾಪ ದಿವ ಸಾಕು, ಬಾಯ್ ಮಾಡಿ ಕೈ ನೋಡ್ತೈತೆ ನಂಗೆ. ಅಯ್ಯೋ, ಈ ಕಡೆ ತೋರ್ಸಲ್ಲ. ಓಕೆ ಗೈಸ್, ಬಾಯ್ ಬಾಯ್. ಪಪ್ಪಿ ಕೊಡು.